ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ ಆಗಿರುವಂತಹ ಡಿಸೈನನ್ನು ಮಾಡ್ತಿದ್ದಾನೆ. ಇದು ಬಿಗಿನರ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ 100 ಡಿಸೈನಲ್ಲಿ ಇದು ನಂದು 3rd ಡಿಸೈನ್. ಇದಕ್ಕಿಂತ ಮುಂಚೆ ನಾನು 2 ಡಿಸೈನ್ ಅಪ್ಲೋಡ್ ಮಾಡಿದ್ದೇನೆ. ಸೊ ಯಾರೆಲ್ಲ ನೋಡಲಿಲ್ಲ ಜಸ್ಟ್ ಒಮ್ಮೆ ನೋಡ್ಕೊಳ್ಳಿ ಆಯಿತಾ. ಇವತ್ತಿದು ಟಾಪಿಕ್ ಏನಂದರೆ, ನಾನು ಡಿಸೈನ್ ಮಾಡ್ತಾ ನಾವು ಆರಿ ವರ್ಕ್ ಆಗಲಿ ಅಥವಾ ಯಾವುದೇ ಬಿಸ್ನೆಸ್ ಮಾಡುವಾಗಲಿ ನಮಗೆ ಮೋಸ ಮಾಡುವವರು ಹೇಗೆ ಮೋಸ ಮಾಡ್ತಾರೆ, ಅದರಿಂದ ನಾವು ಹೇಗೆ ಪಾರಾಗಬೇಕು, ಆ ಟಾಪಿಕನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಿದ್ದೇನೆ. ಇದಂತೂ ತುಂಬ ಯೂಸ್ ಆಗುತ್ತೆ ನಿಮಗೆ, ಯಾರೆಲ್ಲ ಬಿಸ್ನೆಸ್ ಮಾಡ್ತಿದ್ದೀರಾ ಮನೆಯಿಂದಲೇ. ಸೊ ನಿಮಗೆ ಯೂಸ್ ಆಗುತ್ತೆ. ಸೊ ಬನ್ನಿ, ನಂದು ಆಗಿರುವಂತಹ ನಿಮಗೆ ಒಂದು ಎಕ್ಸ್ಪೀರಿಯೆನ್ಸನ್ನು ಹೇಳ್ತೇನೆ. ಯಾವಾಗಲೂ ಆದದ್ದಲ್ಲ, ರೀಸೆಂಟಾಗಿ 1 ಮಂತ್ ಕೂಡ ಆಗಲಿಲ್ಲ ಈ ಒಂದು ಇನ್ಸಿಡೆಂಟ್ ಆಗಿ. ಸೊ ಬನ್ನಿ, ನಾನು ಅದರ ಬಗ್ಗೆ ಮಾತಾಡ್ತಾ ನಿಮ್ಮ ಒಂದು ಡಿಸೈನನ್ನು ಕೂಡ ಮಾಡ್ತೇನೆ, ಸಿಂಪಲ್ ಆಗಿರುವಂಥದ್ದು ಆಯಿತಾ. ಫಸ್ಟಿಗೆ ನಾನು 3 ಲೈನ್ ಚೈನ್ ಸ್ಟಿಚ್ ಹಾಕ್ತೇನೆ. ಸೊ ವಿಷಯ ಏನಂದರೆ, ಒಂದು 15 ತಾರೀಕಿಗೆ ಒಬ್ಬರು ನನ್ನ ಹತ್ರ ಟ್ರೇಸಿಂಗ್ ಪೇಪರನ್ನು ಬುಕ್ ಮಾಡಿದರು ಆಯಿತಾ. ಸೊ ಅದರದ್ದು ಕಾಸ್ಟ್ ಎಷ್ಟು ಅಂದರೆ, ಟ್ರೇಸಿಂಗ್ ಪೇಪರ್ 10 ಡಿಸೈನ್ ಅಂದರೆ 10 ಶೀಟ್ 20 ಡಿಸೈನ್, 10 ನೆಕ್ 10 ಸ್ಲೀವ್. ಸೊ ಅದಕ್ಕೆ ನಾವು 500 ಚಾರ್ಜ್ ಮಾಡ್ತೇವೆ, ಪ್ಲಸ್ 100 ಕೊರಿಯರ್ ಚಾರ್ಜಸ್. ಸೊ ನಾನು ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 6 ಇಯರ್ಸ್ ಆಯಿತು. ನಾನು ಈ 6 ಇಯರ್ಸಲ್ಲೂ ಯಾರಾದರೂ ಕೊರಿಯರ್ ಮಾಡ್ತೀರಾ ಅಂದರೆ ನಾವು ಕೊರಿಯರ್ ಆಫೀಸಿಗೆ ಹೋಗಲ್ಲ, ನಾವು ಹೋಗೋದು ಪೋಸ್ಟ್ ಆಫೀಸಿಗೆ. ನಾವು ಪೋಸ್ಟ್ ಆಫೀಸಿಗೆ ಹೋಗಿ ಏನು ಮಾಡ್ತೇವೆ, ಅವರು ಕೊಟ್ಟಿರುವ ಅಡ್ರೆಸ್ಸಿಗೆ ಪೋಸ್ಟ್ ಹಾಕಿ ಅಲ್ಲಿಂದ ಸ್ಪೀಡ್ ಪೋಸ್ಟ್ ಮಾಡೋದು, ನಾರ್ಮಲ್ ಪೋಸ್ಟ್ ಅಲ್ಲ, ಸ್ಪೀಡ್ ಪೋಸ್ಟ್ ಮಾಡಿ ಮತ್ತೆ ಏನು ಮಾಡ್ತೇವೆ ಅಂದರೆ ಆ ಸ್ಲಿಪ್ಪನ್ನು ಅವರಿಗೆ ಕಳಿಸ್ತೇವೆ ವಾಟ್ಸಪ್ ಮೂಲಕ. ಆ ಪೋಸ್ಟ್ ಆಫೀಸಲ್ಲಿ ಸ್ಲಿಪ್ ಕೊಡ್ತಾರೆ ಆಯಿತಾ. ಸೊ ಹಾಗಾಗಿ ಒಬ್ಬರು ನನ್ನ ಹತ್ರ ಟ್ರೇಸಿಂಗ್ ಶೀಟ್ ಬುಕ್ ಮಾಡಿದರು. ನಾನು ಅವರಿಗೆ ಹೇಳಿದೆ 500 ರೂಪಾಯಿ ಟ್ರೇಸಿಂಗ್ ಶೀಟ್, 100 ರೂಪಾಯಿ ಕೊರಿಯರ್ ಚಾರ್ಜಸ್, ಅಂದರೆ ಅದೇ ಪೋಸ್ಟ್ ಆಫೀಸಿದು ಚಾರ್ಜ್ ಒಂದು 75 ರುಪೀಸ್ ಎಲ್ಲ ಹೋಗುತ್ತೆ, ಮತ್ತು ಪ್ಯಾಕಿಂಗ್ ಚಾರ್ಜ್ ಉಂಟಲ್ಲ ಒಂದು 30 ರುಪೀಸ್. ಸೊ ಹಾಗಾಗಿ ಅಷ್ಟು ಹೋಗಿತ್ತು ಆಯಿತಾ. ಅವ್ರು ಪೇಮೆಂಟ್ ಕೂಡ ಮಾಡಿದ್ದಾರೆ ನನಗೆ. ಸೊ ಪೇಮೆಂಟ್ ಮಾಡಿದಾದಮೇಲೆ 3 ದಿನ ಬಿಟ್ಟು ನಾನು ಹೇಳಿದ್ದೆ, ಅಂದರೆ ಒಂದೊಂದು ಪಾರ್ಸೆಲ್ಗೆ ನಮಗೆ ಹೋಗಲಿಕ್ಕಾಗಲ್ಲ, ಒಂದು 2-3 ಪಾರ್ಸೆಲ್ ಒಟ್ಟಿಗೆ ಆಗುವಾಗ ಹೋಗ್ತೇವೆ ಅಂತ. ಸೊ ಹಾಗೆಯೇ ನನಗೆ ಟ್ರೇಸಿಂಗ್ ಪೇಪರ್ ಇದ್ದು 3 ಪಾರ್ಸೆಲ್ ಆಯಿತು. ಆಗ ನಾವೇನು ಮಾಡಿದ್ವಿ, ನನ್ನ ಹಸ್ಬೆಂಡ್ ಮತ್ತು ನನ್ನ ಹಸ್ಬೆಂಡೇ ಹೋದದ್ದು ಅವತ್ತು. ನನ್ನ ಹಸ್ಬೆಂಡ್ ಹೋಗಿ ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮಾಡಿ ಬಂದರು. ಅವರದ್ದು ನಮಗೆ ಮೆಸೇಜ್ ಕೂಡ ಬಂದಿತ್ತು, ಪೋಸ್ಟ್ ಕನ್ಫರ್ಮ್ ಆಗಿದೆ, ಪೋಸ್ಟ್ ಹೋಗಿದೆ ಇಲ್ಲಿಂದ ಅಂತ. ಸೊ ಪೋಸ್ಟ್ ಆಫೀಸಲ್ಲಿ ನೀವು ಪೋಸ್ಟ್ ಮಾಡೋದಾದರೆ ಒಳ್ಳೆ ಫೆಸಿಲಿಟಿ ಇದೆ. ಯಾಕಂದರೆ ನಿಮಗೆ ಅವರೊಂದು ಸ್ಲಿಪ್ ಕೊಡ್ತಾರೆ, ಅದರಲ್ಲಿ ನಿಮಗೆ ಟ್ರ್ಯಾಕ್ ಮಾಡ್ಬೋದು. ಐಡಿಯಲ್ಲಿ ಸ್ಪೀಡ್ ಪೋಸ್ಟ್ ಟ್ರ್ಯಾಕರ್ ಅಂತ ಗೂಗಲಲ್ಲಿ ಹಾಕಿದರೆ ಪೋಸ್ಟ್ ಆಫೀಸಿದ್ದು ಟ್ರ್ಯಾಕರ್ ID ಇದ್ದರೆ ಅದನ್ನು ಹಾಕಿದರೆ ನಿಮ್ಮ ಪಾರ್ಸೆಲ್, ನೀವು ಹಾಕಿರೋ ಪಾರ್ಸೆಲ್ ಎಲ್ಲಿದೆ, ಯಾವ ಪ್ಲೇಸಿಂದ ಯಾವಾಗ ಡಿಸ್ಪ್ಯಾಚ್ ಆಯಿತು, ಎಲ್ಲಿ ರೀಚ್ ಆಯಿತು, ಎಲ್ಲ ಕನ್ಫರ್ಮ್ ನ್ಯೂಸ್ ಸಿಗುತ್ತೆ ನಿಮಗೆ, ಎಲ್ಲ ಅಪ್ ಟು ಡೇಟ್ ನ್ಯೂಸ್ ಸಿಗುತ್ತೆ. ಸೊ ಹಾಗಾಗಿ ಒಂದು ಸ್ಪೀಡ್ ಪೋಸ್ಟ್ ಇದು ಸ್ಲಿಪ್ ಸಿಗುತ್ತೆ, ಇನ್ನೊಂದು ಇದು ಸಿಗುತ್ತೆ. ಏನು ಗೊತ್ತಾ, ನಿಮಗೆ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ನೀವು ಯಾವುದು ನಂಬರ್ ಕೊಟ್ಟಿರ್ತೀರಾ, ಈಗ ನಾನು ಕಳಿಸೋದಾದರೆ ನನ್ನ ನಂಬರಿಗೆ ಮೆಸೇಜಸ್ ಬರುತ್ತೆ. ಅವತ್ತು ನನ್ನ ಹಸ್ಬೆಂಡ್ ನಂಬರ್ ಹಾಕಿದೆ, ಹಸ್ಬೆಂಡಿಗೆ ಮೆಸೇಜ್ ಬಂತು, ಪ್ಲಸ್ ಅವರು ಸ್ಲಿಪ್ ಕೂಡ ಕೊಟ್ಟರು ನಮಗೆ ಆಯಿತಾ. ಸೊ ಆಗ ನಾವೇನು ಮಾಡಿದ್ವಿ, ಇಲ್ಲಿಂದ ಹೋಯ್ತಲ್ಲ ಪಾರ್ಸೆಲ್, ಸೊ ಪಾರ್ಸೆಲ್ ಇಲ್ಲಿಂದ ಸೆಂಡ್ ಆಗಿದೆ. ಸೊ ಆಮೇಲೆ ಏನಾಯಿತು ಅಂದರೆ, ಒಂದು 18ಕ್ಕೆ ಇಲ್ಲಿಂದ ಕಳಿಸಿರೋದು, ಎಲ್ಲಿ ಪ್ಲೇಸ್, ಯಾರ ಪ್ಲೇಸ್ ಏನು ಹೇಳಲ್ಲ. ಯಾಕಂದರೆ ಅವರು ಈ ವಿಡಿಯೋ ನೋಡ್ತಿರುವಾರೆ, ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗ್ಬೋದು ಅವರದ್ದು ವಿಷಯ ಅಂತ. ಸೊ ಹಾಗೆ ಯಾರಿಗೂ ಮಾಡಬಾರ್ದು, ಅದಕ್ಕೋಸ್ಕರ ನಿಮಗೂ ಈ ಥರ ಆಗಬಾರ್ದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಸಜೆಷನ್ ಕೊಡ್ತಿರೋದು, ಏನು ಮಾಡಬೇಕು ಆಗ ಅಂತ. ಸೊ ಹಾಗೇನಾಯಿತು ಅಂದರೆ, 18 ತಾರೀಕಿಗೆ ಇಲ್ಲಿಂದ ಪಾರ್ಸೆಲ್ ಹೋಗಿದೆ ನಮ್ಮದು ಮಂಗಳೂರಿಂದ, 22ಗೆ ಅವರಿಗೆ ಡೆಲಿವರಿ ಆಗಿದೆ. ಅದಕ್ಕಿಂತ ಒಂದು 20ಗೆ ಏನವರು ಕಾಲ್ ಮಾಡಿದರು ನನಗೆ, ನಮ್ಮ ಪಾರ್ಸೆಲ್ ಬಂದಿಲ್ಲ ಅಂತ. ನಾನು ಹೇಳಿದೆ ಇನ್ನು 2 ಡೇಸಲ್ಲಿ ಬರ್ಬೋದು ಅಂತ. ಸ್ಯಾಟರ್ಡೆ ಫೋನ್ ಮಾಡಿದರು, ನಾನು ಹೇಳಿದೆ ಮಂಡೇ ಬರ್ಬೋದು ಅಂತ. ಹಾಗೆಯೇ 22ಗೆ ಅವರಿಗೆ ರೀಚ್ ಆಗಿದೆ, ಪಾರ್ಸೆಲ್ ರೀಚ್ ಆಗಿದೆ. ಪ್ಲಸ್ ಏನು, ನಾವು ಟ್ರ್ಯಾಕ್ ಪಾರ್ಸೆಲ್ ರೀಚ್ ಆಗಿತ್ತು, ಫಸ್ಟೇ ರೀಚ್ ಆಗಿದೆ. ಒಂದು ದಿನ ನನಗೆ ಕಾಲ್ ಮಾಡಿದರು, ನನಗೆ ಇನ್ನೂ ಪಾರ್ಸೆಲ್ ಬಂದಿಲ್ಲ ಅಂತ. ನಾನು ಹೇಳಿದೆ, ನಾನು ಹೇಳೋದಲ್ಲ ಅಮೌಂಟು ಚಿಕ್ಕದು ಅಂತ, ಅವರು ಕೊಟ್ಟಿರೋದು 600 ರೂಪಾಯಿದು ಪಾರ್ಸೆಲ್ ಆಯಿತಾ. ನಾವು ಇದಕ್ಕಿಂತ ಮುಂಚೆ ನಂದು ಆರಿ ವರ್ಕ್ ಬಿಸ್ನೆಸ್, ಒಬ್ಬೊಬ್ರದ್ದು 10,000 15,000 ಬ್ಲೌಸು ನಾನು 2 ದಿನದಲ್ಲಿ 3 ದಿನದಲ್ಲಿ ಅಷ್ಟು ನೀಟ್ ಪ್ಯಾಕ್ ಮಾಡಿ ಕಳಿಸಿದ್ದು ನನ್ನ ಹಿಸ್ಟ್ರಿಯಲ್ಲಿದೆ. ಅಂಥ ಕಸ್ಟಮರ್ ಎಷ್ಟು ಒಳ್ಳೆದಿದ್ದಾರೆ, ಪ್ಯಾಕಿಂಗ್ ನೀಟ್ ಇದೆ ಅಂತ ಹೇಳಿದ್ದಾರೆ, ಒಂಚೂರು ಡ್ಯಾಮೇಜ್ ಆಗಲಿಲ್ಲ. ನಾವು ಹಾಗೆ ಕಳಿಸ್ತೇವೆ, ಅಂದರೆ ಕಸ್ಟಮರ್ ಇದು ಅಂದರೆ ನಮ್ಮದು ಅಂತ ಜಾಗೃತಿಯಲ್ಲಿ, ಅಷ್ಟು ಜಾಗೃತಿಯಲ್ಲಿ ನಾವು ಕಳಿಸಿ ಕೊಡ್ತೇವೆ. ಬ್ಲೌಸಸ್ ಆಗಲಿ ಯಾವುದೇ ಆಗಲಿ, 500 ರೂಪಾಯಿ ಮೆಟೀರಿಯಲ್ ಆಗಲಿ ಅಥವಾ 100 ರೂಪಾಯಿ ಮೆಟೀರಿಯಲ್ ಆದರೂ ಅಷ್ಟೇ. ನಂದು ಮೊದಲಿಂದ ಪಾಲಿಸಿ ಅಷ್ಟೇ, ಯಾರಾದರೂ ಹಣ ಕೊಟ್ಟರೆ ಅವರಿಗೆ ಹಣಕ್ಕೆ ತಕ್ಕಂತೆ ಅವರಿಗೆ ಐಟಮ್ ರೀಚ್ ಆಗಬೇಕು. ನೋಡಿ 18ಗೆ ನಾವು ಕಳಿಸಿದ್ವಾ, 22ಗೆ ಅವರಿಗೆ ರೀಚ್ ಆಗಿದೆ. ಅದು ನನಗೆ ಮತ್ತೆ ಗೊತ್ತಾದದ್ದು. ಕಾಲ್ ಮಾಡಿದರು ನನಗೆ 22ಗೆ ಕಾಲ್ ಮಾಡಲಿಲ್ಲ, 22ಗೆ ರೀಚ್ ಆಗಿದೆ ಅವರಿಗೆ. 23ಗೆ ನನಗೆ ಕಾಲ್ ಮಾಡಿ ಹೇಳಿದರು, ಮೇಡಮ್ ನಮ್ಮ ಪಾರ್ಸೆಲ್ ಬಂದಿಲ್ಲ ಅಂತ ಹೇಳಿದರು.
ಶಾಕ್ ಆಯಿತು. 5:18ಕ್ಕೆ ಕಳಿಸಿದ್ರೆ 5 ದಿನ ಆಗಿತ್ತು ಅವ್ರು ಕಾಲ್ ಮಾಡುವಾಗ 23ಗೆ. ನಾನು ಹೇಳಿದೆ ನೋಡುವ ಮೇಡಮ್ ನಿಲ್ಲಿ, ನಾನು ಚೆಕ್ ಮಾಡಿ ಹೇಳ್ತೇನೆ ಅಂತ ಹೇಳಿ ನನ್ನ ಹಸ್ಬೆಂಡ್ ಹತ್ರ ನನ್ನದು ಸ್ಲಿಪ್ ಮಾತ್ರ ಮಿಸ್ ಆಗಿತ್ತು. ಹಸ್ಬೆಂಡ್ ಹತ್ರ ಟೆಕ್ಸ್ಟ್ ಮೆಸೇಜ್ ಇತ್ತು, ಅದರಲ್ಲಿ ಆ ಟ್ರ್ಯಾಕಿಂಗ್ ನಂಬರ್ ಎಲ್ಲ ಬರುತ್ತೆ. ನಾನು ಆ ಟ್ರ್ಯಾಕಿಂಗ್ ನಂಬರ್ ಹಾಕುವಾಗ ಇವರದೇ ಪೋಸ್ಟ್ ಆಫೀಸಿಂದ ಇವರ ಮನೆಗೆ ರೀಚ್ ಆಗಿದೆ, ಅವರು ಪೋಸ್ಟ್ ಮ್ಯಾನ್ ತಂದು ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ ಹಾಕ್ತಾರೆ, ಅಂದರೆ ಯಾವಾಗ, ಯಾವ ಡೇಟ್, ಯಾವ ಟೈಮು, ಯಾರು ಪೋಸ್ಟ್ ಮ್ಯಾನ್ ಇದು ಹೆಸರು ಕೂಡ ಬರುತ್ತೆ ಅದರಲ್ಲಿ, ಆಯಿತಾ. ಪೋಸ್ಟ್ ಮ್ಯಾನಿದು ಹೆಸರು ಬರುತ್ತೆ, ಬೇರೆ ಬಿಡಿ, ಪೋಸ್ಟ್ ಮ್ಯಾನಿದು ಹೆಸರು ಬರುತ್ತೆ ಅದರಲ್ಲಿ. ಸೊ ಅವರು ಕೊಟ್ಟಿದ್ದಾರೆ ಅಂತ ಅದರಲ್ಲಿ ಇದೆ, ಯಾವ ಪೋಸ್ಟ್ ಆಫೀಸಿಂದ ಕೊಟ್ಟಿದ್ದಾರೆ, ಯಾವ ಪೋಸ್ಟ್ ಮ್ಯಾನ್ ಕೊಟ್ಟಿದ್ದಾರೆ, ಎಲ್ಲ ಡೀಟೇಲ್ ಇದೆ ಅದರಲ್ಲಿ. ನಾನು ಅವರಿಗೆ ಟ್ರ್ಯಾಕ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದೆ, ಮೇಡಮ್ ಬಂದಿದೆ ಅಲ್ಲ ಅಂತ. ಅವ್ರು ಹೇಳಿದರು ಇಲ್ಲ ನಮಗೆ ಬಂದೇ ಇಲ್ಲ ಪಾರ್ಸೆಲ್ ಅಂತ. 6 ವರ್ಷದಿಂದ ನಾವು ಸೇಮ್ ಇದರಲ್ಲಿ ಹಾಕೋರಿಗೆ ನಮಗೆ ಎಕ್ಸ್ಪೀರಿಯನ್ಸ್ ಇರಲ್ವಾ, ಬಂದಿಲ್ಲ ಅಂದರೆ ನಾವು ಏನು ಮಾಡಬೇಕು, ಹೇಗೆ ಮಾತಾಡಬೇಕು ಒಬ್ಬರ ಹತ್ರ ಅಂತ ನಮ್ಗೆ ಗೊತ್ತಿರುತ್ತೆ. ನಾವೇನು ಮಾಡಿದ್ವಿ, ರಿಟರ್ನ್ ಟ್ರ್ಯಾಕ್ ಮಾಡಿದೆ ನಾನು. ರಿಟರ್ನ್ ಟ್ರ್ಯಾಕ್ ಮಾಡುವಾಗ ಕೂಡ ಪಾರ್ಸೆಲ್ ರೀಚ್ ಆಗಿದೆ, ಪಾರ್ಸೆಲ್ ಕಸ್ಟಮರ್ ತಗೊಂಡಿದ್ದಾರೆ. ಮತ್ತೆಂತ ಮಾಡಿದ್ವಿ ನಾವು, ಅವರದ್ದು ಗೂಗಲಲ್ಲಿ ನಾನೇನು ಮಾಡಿದ್ದೆ ಅಂದರೆ ಆ ವೆಬ್ಸೈಟಿಗೆ ಹೋದೆ, ಇಂಡಿಯನ್ ಪೋಸ್ಟ್ ಆಫೀಸಿದ್ದು ವೆಬ್ಸೈಟ್ ಸಿಗುತ್ತೆ, ಅದರಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಲಿಕ್ಕಾಗತ್ತೆ ನಮಗೆ. ಕಂಪ್ಲೇಂಟ್ ರಿಜಿಸ್ಟರ್ ಮಾಡುವಾಗ ಏನಾಗುತ್ತೆ, ಅದು ಮಿನಿಮಮ್ 15 ಡೇಸ್ ಆಗಿರಬೇಕಂತೆ. ಪೋಸ್ಟ್ ಆಫೀಸಲ್ಲಿ ಒಂದು ಹೇಗಿರುತ್ತೆ ಗೊತ್ತಾ, ಈಗ ಒಂದು ವೇಳೆ ನಾನು ನಿಮಗೆ ಪಾರ್ಸೆಲ್ ಕಳಿಸಿದೆ, ನೀವೇನು ಕಾಲ್ ಪಿಕ್ ಮಾಡಲಿಲ್ಲ ಅಥವಾ ಏನೋ ಆಗಿ ಪಾರ್ಸೆಲ್ ನೀವು ತಗೊಳ್ಳಿಲ್ಲ, ಆಗ ಏನಾಗುತ್ತೆ ಅಂದರೆ ಪಾರ್ಸೆಲ್ ರಿಟರ್ನ್ ನಮಗೇ ಬರುತ್ತೆ. ಯಾರು ಕಳಿಸಿದ್ದಾರೆ ನೋಡಿ ಅವರ ಮನೆಗೇ ತಂದು ಕೊಡ್ತಾರೆ, ಯಾಕಂದರೆ ಅಲ್ಲಿ ನಮ್ಮ ಅಡ್ರೆಸ್ ಇರುತ್ತಲ್ವಾ, ಫ್ರಮ್ ಅಡ್ರೆಸ್ ಇರುತ್ತಲ್ಲ, ಎಲ್ಲಿಂದ ಕಳಿಸಿದ್ವಿ ಅಲ್ಲಿಗೆ ರಿಟರ್ನ್ ಬರುತ್ತೆ. ಬಟ್ ಅದಕ್ಕೆ ಇಂಟು ಮಾರ್ಕ್ ಏನಾದರೂ ಹಾಕಿರ್ತಾರೆ ಅವರು, ಅಂದರೆ ರಿಟರ್ನ್ ಬಂದ ಪಾರ್ಸೆಲ್ ಅಲ್ವಾ. ಸೊ ಹಾಗೆ ಪೋಸ್ಟ್ ಮ್ಯಾನ್ ಕೂಡ ಹೆಸರಿತ್ತು ಅದರಲ್ಲಿ, ಪೋಸ್ಟ್ ಮ್ಯಾನ್ ತಂದು ಕೊಟ್ಟಿದ್ದಾರೆ. ಇವರು ಫೋನ್ ಮಾಡ್ತಿದ್ದಾರೆ, ನಮಗೆ ಸಿಗಲಿಲ್ಲ. ನಂಗೆ ಗೊತ್ತಾಯ್ತು, ನಂಗೆ ಆಗಲೇ ಡೌಟ್ ಆಯಿತು, ಯಾಕಂದರೆ 6 ವರ್ಷದಿಂದ ನಾವು ಹಾಕುವವರೆಗೆ ನಮ್ಗೆ ಗೊತ್ತಿರಲ್ವಾ ಯಾರು ಸುಳ್ಳು ಹೇಳ್ತಾರೆ, ಯಾರು ನಿಜ ಹೇಳ್ತಾರೆ ಅಂತ. ಮತ್ತೆ ಕೂಡ ನಾನು ಹೇಳೋದು, ಒಬ್ಬರು ಲೇಡೀಸ್ ಆಗಿ ಹೀಗೆಲ್ಲ ಮಾಡಬಾರ್ದು. ಅಂದರೆ ಅದೊಂದು ಫ್ರಾಡ್ ಥರನೇ ಆಯಿತು ನನಗೆ. ನಾನು ಅಷ್ಟು ಒಂದು ಒಳ್ಳೆಯದರಲ್ಲಿ ಪ್ಯಾಕ್ ಮಾಡಿ ಎಲ್ಲ ಕಳಿಸಿ ಅವರಿಗೆ, ಅವ್ರು ಹೇಳಿದ್ರು ನಮಗೆ ಸಿಗಲೇ ಇಲ್ಲ ಅಂತ 2 ದಿನದಿಂದ ಫೋನ್ ಮಾಡ್ತಿದ್ರು. ನಂಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಮತ್ತು ನಾನು ಏನು ಮಾಡಿದೆ ಅಂದರೆ, ನಂಗೆ ಗೊತ್ತಾಯ್ತು ಇವರು ಸುಳ್ಳು ಹೇಳ್ತಿದ್ದಾರೆ ಅಂತ. ನಾನೇನು ಮಾಡಿದೆ, ಅವ್ರದ್ದೇ ಪೋಸ್ಟ್ ಆಫೀಸ್ ಗೂಗಲಲ್ಲಿ ನಂಬರ್ ಸಿಗುತ್ತೆ ನಮಗೆ, ಆಯಿತಾ. ಇಲ್ಲಾಂದರೆ ಕಸ್ಟಮರ್ ಕೇರಿಗೆ, ಸ್ಪೀಡ್ ಪೋಸ್ಟ್ ಇದು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದರೆ ಅವರಲ್ಲಿದ್ದು ನಂಬರ್ ಕೊಡ್ತಾರೆ, ಬ್ರ್ಯಾಂಚಿದ್ದು ಕಾಲ್ ಮಾಡಿದೆ. ಕಾಲ್ ಮಾಡಿ ಅವರದ್ದೇ ಪೋಸ್ಟ್ ಆಫೀಸ್ ಯಾರು ತೊಗೊಂಡಿದ್ದಾರೆ ನೋಡಿ, ಅಲ್ಲಿ ಆ ಊರಿನ ಪೋಸ್ಟ್ ಆಫೀಸಿಗೆ ಕಾಲ್ ಮಾಡಿ ಕೇಳಿದೆ, ಇಂಥ ಒಂದು ಮಂಗಳೂರಿಂದ ಪಾರ್ಸೆಲ್ ಬಂದಿದೆ, ನೀವು ಕೊಟ್ಟಿದ್ದೀರಾ ಅಥವಾ ರಿಟರ್ನ್ ಬಂದಿದೆಯಾ ಅಂತ. ಆ ಪೋಸ್ಟ್ ಮ್ಯಾನನ್ನು ಕರೆದು ಕೇಳಿದ್ರು, ಇಲ್ಲ ನಾವು ಕೊಟ್ಟಿದ್ವಿ ಅಂತ ಹೇಳಿದ್ದಾರೆ. ಆ ಪೋಸ್ಟ್ ಮ್ಯಾನೇ ಹೇಳಿದರು ನನ್ನ ಹತ್ರ, ಆ ಆಫೀಸ್ ಅವರೇ ಹೇಳಿದರು, ಕೊಟ್ಟಿದ್ದೇವೆ, ಡೆಲಿವರಿ ಆಗಿದೆ, ರಿಟರ್ನ್ ಬಂದಿಲ್ಲ, ಡೆಲಿವರಿ ಆಗಿದೆ, ನೀವು ಯಾವ ಅಡ್ರೆಸ್ಸಿಗೆ ಕೊಟ್ಟಿದ್ದೀರಾ ಅದೇ ಅಡ್ರೆಸ್ಸಿಗೆ ಡೆಲಿವರಿ ಆಗಿದೆ ಅಂತ. ರಿಟರ್ನ್ ಇವರಿಗೆ ಮೆಸೇಜ್ ಹಾಕಿದೆ. ನಾನೇನು ಹೇಳಿದೆ ಗೊತ್ತಾ, ನಾನು ಸ್ವಲ್ಪ ಜೋರಲ್ಲೇ ಹೇಳಿದೆ, ಅಂದರೆ ನಿಮಗೆ ಪಾರ್ಸೆಲ್ ಸಿಗಲಿಲ್ಲ ಅಂದರೆ ಅವರು ಪೋಸ್ಟ್ ಮ್ಯಾನಿಗೆ ಕಾಲ್ ಮಾಡುವಾಗ ಪೋಸ್ಟ್ ಮ್ಯಾನ್ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ, ಹಾಗಾದರೆ ಪಾರ್ಸೆಲ್ ಎಲ್ಲಿ ಹೋಯಿತು ಅಂತ. ನಮಗೇನು 600 ರೂಪೀಸ್ ಇದ್ದು ರಿಟರ್ನ್ ಅವರಿಗೆ ಟ್ರೇಸಿಂಗ್ ಪೇಪರ್ ಕಳಿಸೋದು ದೊಡ್ಡ ವಿಷಯ ಅಲ್ಲ. ಒಂದು ವೇಳೆ ಮಿಸ್ ಆಗಿದ್ದರೆ ಕಳಿಸ್ಬೋದು, ಮಿಸ್ ಆಗಿದ್ರೂ ನಮಗೇ ಬರುತ್ತೆ ರಿಟರ್ನ್, ಆಯಿತಾ, ನಮಗೇ ರಿಟರ್ನ್ ಬರುತ್ತೆ. ಬಟ್ ಅವರೊಂದು ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ, ಬಂದೇ ಇಲ್ಲ ಒಂದೇ ಹೇಳೋದು, ಬಂದಿಲ್ಲ ಅಂತ. ನಾನು ಲಾಸ್ಟಿಗೆ ಏನು ಹೇಳಿದೆ ಅಂದರೆ, ಪರವಾಗಿಲ್ಲ ಬಂದಿಲ್ಲ ಅಂದರೆ ನಾನು ಕಂಪ್ಲೇಂಟ್ ಮಾಡ್ತೇನೆ, ನಾನು ಯಾರು ನಿಮಗೆ ಪಾರ್ಸೆಲ್ ಕೊಡಲಿಲ್ಲ, ನಾನು ಸುಮ್ಮನೆ ಹೇಳಿದದು. ಅವರು ಈಗ ವೀಡಿಯೋ ನೋಡ್ತಿದ್ರೆ ಹೇಳುವರು ಇವರು ಇಷ್ಟೊಂದು ಸುಳ್ಳು ಹೇಳ್ತಾರೆ ಅಂತ. ನಾನು ಸುಳ್ಳೇ ಹೇಳಿದ್ದೆ ಅವ್ರ ಹತ್ರ. ನಾನು ಪೋಸ್ಟ್ ಮ್ಯಾನ್ನ ಮೇಲೆ ಕಂಪ್ಲೇಂಟ್ ಮಾಡ್ತೇನೆ, ಯಾರು ಪಾರ್ಸೆಲನ್ನು ಮಿಸ್ಯೂಸ್ ಮಾಡಿದ್ದಾರೆ, ಪೋಸ್ಟ್ ಆಫೀಸಿಗೆ ಕೇಳಿದಾಗ ಪಾರ್ಸೆಲ್ ಹೋಗಿದೆ, ನಿಮಗೆ ಕೇಳಿದಾಗ ಪಾರ್ಸೆಲ್ ಬಂದಿಲ್ಲ, ಸೊ ನಾನು ಕಂಪ್ಲೇಂಟ್ ಮಾಡ್ತೇನೆ ಪೋಸ್ಟ್ ಮ್ಯಾನ್ನ ಮೇಲೆ ಅಂತ. ಮತ್ತು ಯಾರಿಗೆ ಕೊಟ್ಟಿದ್ದಾರೆ ಅವರ ಮೇಲೆ ಕೂಡ ಪೋಸ್ಟ್ ಮ್ಯಾನ್ ಹೇಳ್ತಾರೆ ಆಗ ಎನ್ಕ್ವೈರಿ ಮಾಡುವಾಗ, ಸೊ ಯಾರಿಗೆ ಕೊಟ್ಟಿದ್ದಾರೆ ಪೋಸ್ಟು ಅಂತ. ಅಷ್ಟು ಹೇಳಿ 1 ಗಂಟೆ ಆಗುವಾಗ ಈ ಹೆಂಗಸಿದು ಮೆಸೇಜ್ ನನಗೆ, ಆ ಪಾರ್ಸೆಲ್ ಬಂತು ಮೇಡಮ್, ಈಗ ಬಂದದ್ದಷ್ಟೇ, ಅವರಿಗೆ ಪಾರ್ಸೆಲ್ ಸೇರಿದ್ದು 22ಕ್ಕೆ, ಇವರು ನನಗೆ ಮೆಸೇಜ್ ಹಾಕೋದು 28ಕ್ಕೆ 29ಕ್ಕೆ ಅಂತ. 7 ದಿನ ಪಾರ್ಸೆಲನ್ನು ಇಟ್ಕೊಂಡು ಬಂದಿಲ್ಲ ಅಂತ ಹೇಳಿ ಲಾಸ್ಟಿಗೆ ಕಂಪ್ಲೇಂಟ್ ಮಾಡ್ತೇನೆ ಅಂತ ಹೇಳುವಾಗ ಹೇಳ್ತಿದ್ದಾರೆ, ಇಲ್ಲ ಮೇಡಮ್ ಪಾರ್ಸೆಲ್ ಬಂದಿದೆ. ನಾನು ಅದಕ್ಕೆ ಹೇಳಿದೆ, ನೀವು ಯಾರ ಹತ್ರ ಸುಳ್ಳು ಹೇಳ್ತೀರಾ, ಇಷ್ಟು ಮೋಸ ಮಾಡಬಾರ್ದು ಯಾರಿಗೂ ಕೂಡ ಅಂತ. ಇಲ್ಲ ಅದು ನನ್ನ ಬ್ರದರ್ ತಗೊಂಡಿದ್ರು, ನಮಗೆ ಗೊತ್ತಿರಲಿಲ್ಲ ಅಂತ ಸುಳ್ಳೇ ಹೇಳುತ್ತವರು. ನಾನು ಪೋಸ್ಟ್ ಆಫೀಸಲ್ಲಿ ವಿಚಾರಿಸುವಾಗ ಹೇಳಿದರು ಯಾರ ಹೆಸರು ಹಾಕಿದ್ದೀರಾ ಅವರಿಗೆ ಕೊಟ್ಟು ಬಂದಿದ್ದೇವೆ, ಅವರೇ ಸಿಗ್ನೇಚರ್ ಹಾಕಿದ್ದಾರೆ ಅಂತ. ಇವರೀಗ ನನಗೆ ಮೆಸೇಜ್ ಮಾಡಿ ಹೇಳೋದು, ನನ್ನ ಬ್ರದರ್ ತಗೊಂಡಿದ್ದಾರೆ, ನಂಗೆ ಗೊತ್ತಿಲ್ಲ ಕರೆಕ್ಟ್, ನನ್ನ ಬ್ರದರ್ ತಗೊಂಡಿದ್ರು ಅಂತ. ಸೊ
ಹಾಗೆಲ್ಲ ಮೋಸ ಮಾಡುವವರು ಇರ್ತಾರೆ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ಜನಗಳು ಮೋಸ ಮಾಡುವವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ ಅಲ್ವಾ. ಸೊ ಆಗ ನೀವೇನು ಮಾಡಬೇಕು ಅಂದರೆ, ನೀವು ಯಾವುದಾದ್ರೂ ಪೋಸ್ಟ್ ಆಫೀಸಿಗೆ ಹೋಗಿ. ಈಗ ಪೋಸ್ಟ್ ಮಾಡಲಿಕ್ಕಿತ್ತು ನಿಮಗೀಗ ವರ್ಕ್ ಮಾಡಿದ ಬ್ಲೌಸು, ಕೆಲವೊಂದು ಸಲ ಬ್ಲೌಸ್ ಪೀಸಲ್ಲೂ ಆಗುತ್ತೆ ಹಾಗೆ, ಆಯಿತಾ. ಈಗ ನಿಮಗೆ ಬ್ಲೌಸ್ ಪೀಸ್ ಎಲ್ಲ ಕಳಿಸುವಾಗ ಏನಾದರೂ ಅಂದರೆ, ಈಗ ಬೇರೆ ಆಫೀಸಿಗೆ ಹೋಗಿ ಕಳಿಸ್ಲಿಕ್ಕೆ ಕಷ್ಟ ಅಂದರೆ, ಹೇಗೆ ಹಾಕೋದು ಅಂತ ಗೊತ್ತಿಲ್ಲ ಅಂದರೆ, ನಿಮ್ಮದೊಂದು ಪೋಸ್ಟ್ ಮಾಡುವ ಕವರ್ ಸಿಗುತ್ತೆ, ಅದಕ್ಕೆ ಹಾಕಿ ಕರೆಕ್ಟ್ ಅಡ್ರೆಸ್ ಎಲ್ಲ ಹಾಕಿ 3 ಸಲ ಚೆಕ್ ಮಾಡಿ. ನಾನು ಎಲ್ಲ ಪೋಸ್ಟ್ ಮಾಡುವಾಗ ಕೂಡ 3 ಸಲ ನಂಬರ್ ಮತ್ತು ಪಿನ್ ಕೋಡ್ ಕರೆಕ್ಟ್ ಚೆಕ್ ಮಾಡ್ತೇನೆ. ಅಂದರೆ ಫೋನ್ ನಂಬರ್ ಮತ್ತು ಪಿನ್ ಕೋಡ್ ಕರೆಕ್ಟ್ ಇತ್ತು ಅಂದರೆ ಈಸಿ ಆಗುತ್ತೆ. ಯಾಕಂದರೆ ಪಿನ್ ಕೋಡ್ ಅಂದರೆ ಅದೇ ಅವರದೇ ಊರಿದ್ದು ಪೋಸ್ಟ್ ಆಫೀಸಿಗೆ ಹೋಗುತ್ತಲ್ಲ. 2-3 ಸಲ ಚೆಕ್ ಮಾಡಿ, ಆಯಿತಾ. ಸೊ ಜಾಗೃತಿಯಲ್ಲಿರಬೇಕು. ಯಾಕಂದರೆ ಈಗಂತೂ ಮೋಸ ಮಾಡುವವರು ತುಂಬ ಜನ ಇದ್ದಾರೆ. ನಮ್ಮ ಹತ್ರ ಕರೆಕ್ಟ್ ಡಾಕ್ಯುಮೆಂಟ್ಸ್ ಇತ್ತು, ನಾವು ಕರೆಕ್ಟ್ ಮಾತಾಡ್ತೇವೆ ಅಂದರೆ ನಾವು ಬಚಾವು. ಇಲ್ಲ ಅಂದರೆ ನಿಮ್ಮನ್ನು ಇದು ಬಾಲ ಇಲ್ಲದ ಮಂಗನಾಗೆ ಆಟ ಆಡಿಸ್ತಾರೆ, ಮತ್ತು ಕಿವಿಯಲ್ಲಿ ದೊಡ್ಡ ಹೂಕೋಸನ್ನು ಇಡ್ತಾರೆ ಅಷ್ಟೇ, ಆಯಿತಾ. ಅದು ಹಾಗೆ ಫ್ರಾಡ್ ಮಾಡ್ತಾರೆ. ಅಂದರೆ ಪಾರ್ಸಲ್ ಬಂದಿಲ್ಲ ಅಂತ. ಬಂದದ್ದು ನಾವು ಕರೆಕ್ಟು ಎಲ್ಲ ಎನ್ಕ್ವೈರಿ ಮಾಡಿದ್ವಿ. ಲಾಸ್ಟ್ ಅದು ಹೇಗೆ ಗೊತ್ತಾ, ಆ ಹೆಂಗಸು ಮತ್ತೆ ಕೂಡ ಹೇಳ್ತಾ ಇತ್ತು, ಬರಲಿಲ್ಲ ಪೇಮೆಂಟ್ ಕೊಡಿ ಅಂತ ಹೇಳ್ತಾ ಇರ್ಬೋದು ಇನ್ನು ನೆಕ್ಸ್ಟ್ ಸ್ವಲ್ಪ ದಿನ ಹೋದರೆ. ಬಟ್ ನಾನೇನು ಮಾಡಿದೆ ಅಂದರೆ, ಸ್ವಲ್ಪ ತಲೆ ಉಪಯೋಗಿಸಿ ಸ್ವಲ್ಪ ಸುಳ್ಳು ಹೇಳಿದೆ, ಸ್ವಲ್ಪ ನಿಜ ಹೇಳಿದೆ. ಅಂದರೆ 90% ನಿಜ ಹೇಳಿದೆ, 10% ಸುಳ್ಳು ಹೇಳಿದೆ. ಅಂದರೆ ನಾವು ಕಂಪ್ಲೇಂಟ್ ಕೊಡ್ತೇವೆ ಅಂತ ಹೇಳಿದ್ದು ಸುಳ್ಳು, ಬಟ್ ನಾವಲ್ಲಿ ಎನ್ಕ್ವೈರಿ ಮಾಡಿದ್ದು ನಿಜ. ಅವರು ಹೇಳಿದರೆ ನಾವು ಕೊಟ್ಟಿದ್ದೇವೆ ಅಂತ. ಆ ಪೋಸ್ಟ್ ಮ್ಯಾನ್ ಇದು ಹೆಸರು ಕೂಡ ಅದರಲ್ಲಿ ಆ್ಯಪಲ್ಲಿ ಬರುತ್ತೆ. ಅಂದರೆ ನೀವು ವೆಬ್ಸೈಟಲ್ಲಿ ಹೋದರೆ, ಇಂಡಿಯನ್ ಸ್ಪೀಡ್ ಪೋಸ್ಟು ಟ್ರ್ಯಾಕಿಂಗ್ ಅಂತ ಹೋದರೆ ಅದರಲ್ಲೆಲ್ಲ ಸಿಗುತ್ತೆ ನಿಮಗೆ ಯಾವಾಗ. ಅಂದರೆ ಎಷ್ಟು ಇದು ಅಂದರೆ, ನಮ್ಮದು ಕರ್ನಾಟಕದವರೇ, ಬೇರೆ ಏನು ರಾಜ್ಯದವರಲ್ಲ ಹೀಗೆ ಮಾಡಿರೋದು, ನಮ್ಮದು ಕರ್ನಾಟಕದವರೇ. ಸೊ ಹಾಗೆ ನಾನು ಹೇಳೋದು, ನೀವು ಕಳಿಸುವಾಗ ಕೂಡ ಹಾಗೆ ಪೋಸ್ಟ್ ಆಫೀಸಿಗೆ ಹೋಗ್ತೀರಲ್ಲ, ಪೋಸ್ಟ್ ಆಫೀಸಿಗೆ ಹೋದ್ಮೇಲೆ ಅಲ್ಲಿ ಪೋಸ್ಟ್ ಆದಮೇಲೆ ನಿಮಗೊಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ಪನ್ನು ನೀವು ಜಾಗೃತಿಯಲ್ಲಿ ಎತ್ತಿಡಬೇಕು. ಯಾವಾಗವರೆಗೆ ಅಂದರೆ, ಆ ಕಸ್ಟಮರಿಗೆ ಆ ಪಾರ್ಸೆಲ್ ಸಿಗುವವರೆಗೆ, ಅಂದರೆ ಅವರು ಮೆಸೇಜ್ ಹಾಕ್ತಾರಲ್ಲ ಆ ಪಾರ್ಸೆಲ್ ಸಿಕ್ಕಿತ್ತು ಅಂತ, ಅಲ್ಲಿವರೆಗೆ ನಿಮ್ಮ ಹತ್ರ ಆ ಸ್ಲಿಪ್ ಇರಬೇಕು. ಇಲ್ಲಾಂದರೆ ಟೆಕ್ಸ್ಟ್ ಮೆಸೇಜ್ ಒಂದು ಬರುತ್ತೆ. ಟೆಕ್ಸ್ಟ್ ಮೆಸೇಜ್ ಕೆಲವೊಂದು ಸಲ ಬರುತ್ತೆ, ಯಾಕಂದರೆ ನಾವು ತುಂಬ ಸಲ ಹಾಕುವ ಕಾರಣ ನಮಗೆ ಬರ್ಬೋದು, ಕೆಲವರಿಗೆ ಬರಲಿಕ್ಕಿಲ್ಲ. ಬಟ್ ನೀವು ಆ ಸ್ಲಿಪ್ಪನ್ನು ತಗೊಳ್ಬೇಕು. ಸ್ಲಿಪ್ಪನ್ನು ತಗೊಂಡು ಅಲ್ಲಿ ಇಟ್ಕೊಳ್ಬೇಕು, ಆಯಿತಾ. ಇಲ್ಲಾಂದರೆ ಇಂಥ ಫ್ರಾಡ್ಗಳು ನಿಮ್ಮ ಹತ್ರ 1 ಅಲ್ಲ 4 ಸಲ ತರಿಸ್ತಾರೆ, ಐಟಮ್ ಬರಲಿಲ್ಲ ಅಂತ. ಹೀಗೇ ಇನ್ನೊಂದು, ನೀವು ಯಾವುದೇ ಬಿಸ್ನೆಸ್ ಮಾಡಿ, ಈಗ ಆನ್ಲೈನಲ್ಲಿ ಬಿಸ್ನೆಸ್ ಮಾಡುವರಾದರೆ ಕ್ಯಾಶ್ ಆನ್ ಡೆಲಿವರಿ ಇದ್ದರೆ ಪರವಾಗಿಲ್ಲ. ಬಟ್ ನೀವೀಗ ಪೇಮೆಂಟು ಕೂಡ ಹಾಗೆ. ಈಗ ನೀವು ಒಂದು ಐಟಮ್ ಪ್ರಾಡಕ್ಟ್ ಸೆಲ್ ಮಾಡ್ತಿದ್ದೀರಾ, ಸೆಲ್ ಮಾಡುವಾಗ ನೀವೇನು ಮಾಡಬೇಕು ಅಂದರೆ, ಐಟಮ್ ಇದು ಕರೆಕ್ಟ್ ಫೋಟೋ, ರಿಯಲ್ ಫೋಟೋ, ನೀವು AI ಎಲ್ಲ ಹಾಕಿ ಒಳ್ಳೆ ಡಿಸೈನ್ ಕಾಣುವಾಗೆಲ್ಲ ಮಾಡಬೇಡಿ. ರಿಯಲ್ ಫೋಟೋ ಕಳಿಸಬೇಕು, ವಿಡಿಯೋ ಕಳಿಸಬೇಕು ಕಸ್ಟಮರಿಗೆ. ಸೊ ಕಸ್ಟಮರೆಲ್ಲ ನೋಡಿ ಕರೆಕ್ಟ್ ಇದೆ, ಓಕೆ ಪೇಮೆಂಟ್ ಹಾಕ್ತೇನೆ ಅಂತ ಹೇಳಿದರೆ, ಪೇಮೆಂಟ್ ಹಾಕಿದ ಮೇಲೆ ನಿಮ್ಮ ಪ್ರಾಡಕ್ಟ್, ಬ್ಲೌಸು ಅಥವಾ ನೀವು ಯಾವುದಾದ್ರೂ ಪ್ರಾಡಕ್ಟ್ ಮಾಡ್ತಾಯಿದ್ರೆ ಅದನ್ನು ಕಳಿಸಬೇಕು, ಆಯಿತಾ. ಅದಕ್ಕಿಂತ ಮುಂಚೆ ಕಳಿಸಬಾರ್ದು. ನಾನು ಮಾತಾಡ್ತಾ ಡಿಸೈನ್ ಮಾಡ್ತಿದ್ದೆ, ನೀವು ಡಿಸೈನ್ ಕೂಡ ನೋಡಿ, ನಾನು ಹೇಳೋದನ್ನು ಕೂಡ ನೀವು ಸ್ವಲ್ಪ ಥಿಂಕ್ ಮಾಡಿ. ನಿಮಗೆ ಯಾರಿಗಾದರೂ ಈ ಥರ ಫ್ರಾಡ್ ಆಗಿದ್ದರೆ ಕಮೆಂಟ್ ಮಾಡಿ, ಆಯಿತಾ. ಸೊ ತುಂಬ ಜನ ಫ್ರಾಡ್ ಇರ್ತಾರೆ. ಹಾಗೆ ನೀವು ಪಾರ್ಸಲ್ ಎಲ್ಲ ಕ್ಲಿಯರ್ ಉಂಟು ಅಂತ ಹೇಳಿದಾದಮೇಲೆ, ಒಂದು ನೀವು ಪ್ರಾಡಕ್ಟಿದ್ದು ಫೋಟೋ ಸೆಂಡ್ ಮಾಡಬೇಕು. ಮತ್ತು ಆ ಪ್ರಾಡಕ್ಟ್ ಸೆಂಡ್ ಆದಮೇಲೆ ಅವರು ಪೇಮೆಂಟ್ ಹಾಕ್ತಾರಲ್ಲ, ಪೇಮೆಂಟ್ ಹಾಕಿದ ಮೇಲೆ ಪಾರ್ಸಲ್ ಎಲ್ಲ ಮಾಡಿ, ಆ ಪಾರ್ಸಲಿದ್ದು ಫೋಟೋ ಕೂಡ ಸೆಂಡ್ ಮಾಡಬೇಕು, ಅಡ್ರೆಸ್ ಕೂಡ ಸೆಂಡ್ ಮಾಡಬೇಕು ಅವರಿಗೆ. ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಬೇಕು ಸೇಮ್ ಅಡ್ರೆಸ್ ಅಲ್ವಾ ಅಂತ, ಆಯಿತಾ. ಹಾಗೆ ಮಾಡಿ ಪೇಮೆಂಟ್ ಎಲ್ಲ ಬಂದ ಮೇಲೆ ತೊಗೊಂಡು ಹೋಗಬೇಕು. ಅಂದರೆ ಪಾರ್ಸೆಲ್ ಹಾಕಲಿಕ್ಕೆ ಹೋಗಬೇಕು ಪೋಸ್ಟ್ ಆಫೀಸಿಗೆ, ಎಲ್ಲಿಗೆ ಹೋಗ್ತೀರಾ ಆ ಪೋಸ್ಟ್ ಆಫೀಸಿಗೆ ಹೋಗ್ಬೋದು. ಮತ್ತು ಇನ್ನೊಂದೇನು ಗೊತ್ತಾ, ಇನ್ನೊಂದು ಪೇಮೆಂಟ್ ಆಗದೆ ಯಾವುದೇ ಪ್ರಾಡಕ್ಟನ್ನು ಕೊಡಬೇಡಿ. ಯಾಕಂದರೆ ಒಂದು ಸಲ ನೀವು ಪ್ರಾಡಕ್ಟನ್ನು ಕೊಟ್ಟ ಮೇಲೆ ಪೇಮೆಂಟ್ ಆಗಿಲ್ಲ ಅಂದರೆ ಅಲ್ಲಿ ಪ್ರಾಬ್ಲಮ್ ಇಲ್ಲದಿದ್ದರೂ ಕಸ್ಟಮರಿಗೆ ಪ್ರಾಬ್ಲಮ್ ಕಾಣುತ್ತೆ. ಯಾಕಂದರೆ ಪೇಮೆಂಟನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು, ಅದಕ್ಕೋಸ್ಕರ. ಸೊ ಆದಷ್ಟು ಜಾಗೃತಿಯಲ್ಲಿ ಇರಬೇಕು. ಯಾಕಂದರೆ ತುಂಬ ಜನ ಈಗ ಹಾಗೆ ಮಾಡುವವರು ಇರ್ತಾರೆ. ತುಂಬ ಜನ ಕೇಳ್ತಾರೆ ನನ್ನ ಹತ್ರ, ಟ್ರೇಸಿಂಗ್ ಪೇಪರ್ ಆಗಲಿ ಅಥವಾ ಇದಾಗಲಿ, ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಅಂತ. ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತಲೇ ಹೇಳೋದು. ಲಾಸ್ಟ್ ಟೈಮ್ ನಂದು 6,000 ಪಂಗನಾಮ ಆಗಿದೆ. 6,000 ಹಾಗೆ ಒಬ್ಬರಿಗೆ ಕೊಟ್ಟು ಒಂದು 12,000ದ್ದು ಬ್ಲೌಸ್ ವರ್ಕ್ ಮಾಡಿಸಿದ್ರು. ನನಗೆ ಆಗ ಗೊತ್ತಿರಲಿಲ್ಲ ಈ ಥರ ಜನ ಇರ್ತಾರೆ ಅಂತ. ಅದು ಫಸ್ಟ್ ಟೈಮ್ ಆದದ್ದು ನನಗೆ ಹಾಗೆ ಚೀಟಿಂಗ್. ಮತ್ತೆ ನನಗೆ ಬುದ್ಧಿ ಬಂದಿದೆ, ನಾನು ಮತ್ತೆ ಹಣ ಕೊಡೋದು ಯಾರಿಗೂ ಏನೂ ಕೊಡೋದಿಲ್ಲ, ಪಾರ್ಸೆಲ್ಲು ಹಾಕೋದಿಲ್ಲ. 12,000ದ್ದು ಆರ್ಡರ್ ನನಗೆ 6,000 ಕೊಟ್ಟಿದ್ದರು, ಬಸ್ಸಿಗೆ ಹಾಕಿ ಅಂತ ಹೇಳಿದರು. ಸೊ ಬಸ್ಸಿಗೆ ಹಾಕಿದ್ವಿ ನಾವು. ಪಾರ್ಸೆಲ್ ರೀಚ್ ಆದಮೇಲೆ ನಾನು ಕೊಡ್ತೇನೆ ಅಂತ ಹೇಳಿದರು. ಆ ಪಾರ್ಸೆಲ್ ರೀಚ್ ಆದಮೇಲೆ 6,000 ಇಲ್ಲವೇ ಇಲ್ಲ. ರಾತ್ರಿ ಹಗಲು ಕೂತು ವರ್ಕ್ ಮಾಡಿದ ಹಣ ಅದು. ಹಾಗೆ ತುಂಬ ಮೋಸಗಾರರು ಇರ್ತಾರೆ, ಆದಷ್ಟು ಜಾಗೃತೆಯಲ್ಲಿರುವುದು ಬೆಟರ್.
ಯಾಕಂದರೆ ಒಂದು ಸಲ ನಿಮ್ಮ ಪ್ರಾಡಕ್ಟ್ ಹೋಯಿತು ಅಂದರೆ ಮತ್ತೆ ಹೋಯಿತು. ನೀವು ಹಾಗೆ ಕೊಡ್ಬೋದು. ಹೇಗೆ ಗೊತ್ತಾ, ಜನಗಳಿಗೆ ಯಾರಾದರೂ ಬೈ ಮಾಡುವವರಾದರೆ, ಈಗ ನೀವೀಗ ಯಾರ್ದಾದ್ರೂ ಒಂದು ಪ್ರಾಡಕ್ಟ್ ಬೈ ಮಾಡ್ತೀರಾ, ಪರ್ಚೇಸ್ ಮಾಡುವವರಾದರೆ ನೀವು ಅವರ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಕರೆಕ್ಟ್ ನೋಡ್ಕೊಳ್ಬೇಕು. ಅವರು ಕಸ್ಟಮರ್ ರಿವ್ಯೂ ಎಲ್ಲ ಹಾಕ್ತಾ ಇರ್ತಾರಲ್ಲ, ಅದರಲ್ಲಿ ನೀವು ಅಂದರೆ ಎಲ್ಲ ರಿವ್ಯೂ ಅವರು ಫೇಕ್ ಹಾಕ್ಲಿಕ್ಕೆ ಆಗಲ್ಲ, ಅಷ್ಟು ಕಸ್ಟಮರ್ ಇದೆಲ್ಲ ರಿವ್ಯೂ ಹಾಕ್ತಾ ಇರ್ತಾರೆ. ಆಗ ನೀವು ನೋಡ್ಬೋದು, ಆಯಿತಾ. ಸೊ ಆಗ ನಿಮಗೆ ಅದು ಅವರದ್ದು ಕರೆಕ್ಟ್ ಅಂತ ಅನಿಸಿದರೆ ನೀವು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು. ಇಲ್ಲ ಅಂದರೆ ಪರ್ಚೇಸ್ ಮಾಡಬೇಡಿ. ಹಾಗೆ ಯಾವುದು ಕೂಡ ಹಾಗೆ ನಾವು ನೋಡಿ ತಗೊಳ್ಬೇಕು. ಸೊ ಇಷ್ಟೆಲ್ಲ ಫ್ರಾಡ್ ಮಾಡುವವರು ಇರ್ತಾರೆ. ಅದು ಅಲ್ಲ, ನನಗೆ ಆಗೋದೇನು ಗೊತ್ತಾ, ಒಂದು 10,000 5,000ಕ್ಕೆ ಈ ರೀತಿ ಮಾಡಿದ್ದು ಕೂಡ ಓಕೆ. ಈ 600 ರೂಪಾಯಿಗೆಲ್ಲ ಪಾರ್ಸೆಲ್ ಬಂದಿಲ್ಲ ಅಂತ ಯಾಕೆ ಹೇಳ್ತಾರೆ ಅಂತ. ಅದು ಪಾರ್ಸೆಲ್ ಡೆಲಿವರಿ ಆಗಿದೆ ಅಂತ ಇಲ್ಲಿ ತೋರಿಸ್ತಿದ್ದಾರೆ, ಮತ್ತೆ ರಿಟರ್ನ್ ಹೆಂಗ್ಸು ಹೇಳ್ತಿದೆ ಸಾರಿ ನಮ್ಮ ಕಡೆಯಿಂದ ನಿಮಗೆ ಬೇಜಾರಾಗಿದ್ದರೆ ಅಂತ. ನನಗೆಂತ ಬೇಜಾರಿಲ್ಲ. ನಾನು ಅಷ್ಟು ಹೋಗಿ ಸರ್ಚ್ ಮಾಡಿ ಗೂಗಲಲ್ಲೆಲ್ಲ ನಂಬರ್ ತೆಗೆದು ಫೋನ್ ಮಾಡಿದ ಕಾರಣ ನನಗೆ ಗೊತ್ತಾಯಿತು ಈ ಹೆಂಗ್ಸು ಸುಳ್ಳು ಹೇಳ್ತಿದೆ ಅಂತ. ಇಲ್ಲದಿದ್ದರೆ ಅಲ್ವಾ, ಈಗ ನನಗೆ ಸ್ವಲ್ಪ ನಾಲೆಜ್ ಇದೆ ಅಂದರೆ ನನಗೆ ಪಾರ್ಸೆಲ್ ಹಾಕೋದ್ರಲ್ಲಿ ನಾಲೆಜ್ ಇದೆ, ಮತ್ತು ಸ್ವಲ್ಪ ಪಾರ್ಸೆಲ್ ಕಸ್ಟಮರ್ ಹತ್ರ ಮಾತಾಡೋದ್ರಲ್ಲಿ ಸ್ವಲ್ಪ ನಾಲೆಜ್ ಇದೆ. ಯಾವ ಸೈಟಿಗೆ ಹೋಗಬೇಕು, ಹೇಗೆ ಅದನ್ನು ವೆಬ್ಸೈಟಿಗೆ ಹೋಗಬೇಕು, ಹೇಗೆ ನಾವು ಅದನ್ನು ಸರ್ಚ್ ಮಾಡಬೇಕು ಅಂತ ಎಲ್ಲ ಗೊತ್ತಿದೆ. ಸೊ ಹಾಗಾಗಿ ನಾನು ಸ್ವಲ್ಪ ಸೇಫ್ ಆಗ್ತೇನೆ ಬೇಗ. ಬಟ್ ತುಂಬ ಜನ ಪಾಪ ವರ್ಕ್ ಸ್ಟಾರ್ಟ್ ಮಾಡಿರ್ತಾರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೆ, ಅವರಿಗೆ ಹೆದರಿ ಅವರು ಪಾರ್ಸೆಲ್ ಹಾಕ್ತಾ ಇರ್ತಾರೆ. ಅದರಲ್ಲೂ ಈ ಥರ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು. ನೀವು ಜಾಸ್ತಿ ಅಂದರೆ ಪೋಸ್ಟ್ ಆಫೀಸಿಗೆ ಹೋಗಿ. ಎಲ್ಲ ಗ್ರಾಮದಲ್ಲೂ ಎಲ್ಲ ಊರಿನಲ್ಲೂ ಒಂದು ಪೋಸ್ಟ್ ಆಫೀಸ್ ಇದ್ದೇ ಇರುತ್ತೆ ಅಲ್ವಾ, ಪೋಸ್ಟ್ ಆಫೀಸ್ ಇರುತ್ತೆ. ಸೊ ಪೋಸ್ಟ್ ಆಫೀಸಿಗೆ ಹೋಗಿ ಸ್ಪೀಡ್ ಪೋಸ್ಟ್ ಅಂತ ಹೇಳಿ ಪಾರ್ಸೆಲನ್ನು ಮಾತ್ರ ಟೈಟ್ ಪ್ಯಾಕ್ ಮಾಡಬೇಕು, ಆಯಿತಾ. ಮತ್ತು ಏನಾದರೂ ಅದರಲ್ಲಿ ಗ್ಲಾಸ್ ಐಟಮ್ ಎಲ್ಲ ಒಡೆಯುವಂಥ ಐಟಮ್ ಇದ್ದರೆ ಅದರಲ್ಲಿ ಏನು ಹೇಳಬೇಕು, ಫೋಲ್ಡ್ ಎಲ್ಲ ಮಾಡಬಾರ್ದು ಅಂದರೆ ಡು ನಾಟ್ ಫೋಲ್ಡ್ ಅಂತ ಬರೀಬೇಕು. ಅಥವಾ ಕನ್ನಡದಲ್ಲಿ ಬರೀರಿ ಅಥವಾ ಇಂಗ್ಲೀಷಲ್ಲಿ ಬರೀರಿ. 2 ಸೈಡ್ ಪಾರ್ಸೆಲಿದ್ದು 2 ಸೈಡಲ್ಲೂ ಬರೀಬೇಕು. ಹಾಗಾದರೆ ಅವರು ಫೋಲ್ಡ್ ಮಾಡಲ್ಲ, ಬಿಸಾಕಲ್ಲ, ಗ್ಲಾಸ್ ಹುಡಿಯಾಗತ್ತೆ ಅಂತ. ಸೊ ಹಾಗೆಲ್ಲ ಸ್ವಲ್ಪ ಜಾಗ್ರತೆಯಾಗಿ ಮಾಡಬೇಕು. ಮತ್ತು ಪೇಮೆಂಟ್ ಎಲ್ಲ ಬಂದ ಮೇಲೇ ಕಳಿಸಬೇಕು. ಮತ್ತು ಇನ್ನೂ ಕೆಲವರು ಇರ್ತಾರೆ ಫ್ರಾಡ್ಗಳು. ಹೇಗೆ ಗೊತ್ತಾ, ಈಗ ನಿಮ್ಮ ಹತ್ರ ಪರ್ಚೇಸ್ ಮಾಡಬೇಕು ಅಂತ ಇರ್ತಾರೆ, ಏನಾದರೂ ಒಂದು ಐಟಮ್, ಆಯಿತಾ. ಆಗ ಅವ್ರು ಪೇಮೆಂಟ್ ಹಾಕ್ತೇನೆ ಅಂತ ನಂಬರ್ ಕಳಿಸಿ ಅಂತ ಹೇಳ್ತಾರೆ. ನೀವು ನಂಬರ್ ಕಳಿಸ್ತೀರಾ. ನಂಬರ್ ಕಳಿಸುವಾಗ ನಿಮ್ಗೊಂದು ಮೆಸೇಜ್ ಬರುತ್ತೆ, 12,000 ಅಲ್ಲ, ನಿಮ್ದು ಎಷ್ಟು ಪ್ರಾಡಕ್ಟ್ ಇದೆ, ಈಗ ಒಂದು 5,000ದ ಪ್ರಾಡಕ್ಟ್ ಅಂತ ತಿಳ್ಕೊಳ್ಳಿ. 5,000 ಅಂತ ಒಂದು ಮೆಸೇಜ್ ಬರುತ್ತೆ. ಅದು ಮೆಸೇಜ್ ನೀವು ಕರೆಕ್ಟ್ ನೋಡ್ಕೊಳ್ಬೇಕು. ಅವರು ಗೂಗಲ್ ಪೇ, ಫೋನ್ಪೇಯಲ್ಲಿ ಮೆಸೇಜೇ ಮಾಡಿದ್ದಾರಾ, ಚಾಟ್ ಮಾಡಿದ್ದಾರಾ 12,000 5,000 ಅಂತ, ಅಥವಾ ಪೇಮೆಂಟ್ ಹಾಕಿದ್ದಾರಾ ಅಂತ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅವರು ಅದರಲ್ಲಿ ಕೂಡ ನಮಗೆ ಟೆಕ್ಸ್ಟ್ ಮೆಸೇಜ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ ಥರ ಮಾಡಲಿಕ್ಕಾಗತ್ತೆ ಗೂಗಲ್ ಪೇ, ಫೋನ್ಪೇಯಲ್ಲಿ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ 5,000 ಪೇಮೆಂಟ್ ಹಾಕಲಿಕ್ಕಿದ್ರೆ ನಮಗೆ 5,000 ಅಂತ ಟೆಕ್ಸ್ಟ್ ಮಾಡಿಬಿಡ್ತಾರೆ. ಅಂದರೆ ವಾಟ್ಸಪ್ಪಲ್ಲಿ ಮಾಡಿದಾಗ 5,000 ಅಂತ. ಆಗೇನಾಗುತ್ತೆ, ನಮಗೆ ಮೇಲ್ಗಡೆ ಮೆಸೇಜ್ ಬರುತ್ತೆ 5,000 ಅಂತ. ನಿಮಗೆ ಒಂದು ವೇಳೆ ನಿಮ್ಮ ಅಕೌಂಟಿಗೆ ಹಣ ಬರೋದಾದರೆ ನಿಮಗೆ ಏನಂದರೆ ಅದರಲ್ಲಿ ಬರುತ್ತೆ ಪೇಯ್ಡ್ ಅಂತ, ಆಯಿತಾ. ಸೊ ಆಗ ನೀವೇನು ಮಾಡಬೇಕು ಅಂದರೆ ನಿಮ್ಮ ಪೇಮೆಂಟಿಗೆ ಹಣ ಹಾಕಿದವ್ರ ಹತ್ರ ಹೇಳಬೇಕು, ಸ್ಕ್ರೀನ್ಶಾಟ್ ಸೆಂಡ್ ಮಾಡಿ, ನೀವು ಪೇಮೆಂಟ್ ಹಾಕಿದ್ದೀರಲ್ಲ, ಸೊ ಅದರದ್ದು ನಮಗೆ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿ ಅಂತ ಹೇಳಿದರೆ ಆಗ ಅವರಿಗೆ ಸ್ಕ್ರೀನ್ಶಾಟಲ್ಲಿ ಕರೆಕ್ಟ್ ಗೊತ್ತಾಗುತ್ತೆ ಹಾಕಿದ್ದಾರಾ ಇಲ್ವಾ ಅಂತ. ಇಲ್ಲಾಂದರೆ ಏನು ಮಾಡ್ತಾರೆ, ಅವರು ಟೆಕ್ಸ್ಟ್ ಥರ ಮಾಡ್ತಾರೆ, ನಾವು ಪೇಮೆಂಟ್ ಮಾಡಿದ್ದೇವೆ ಹಾಗೆ ಹೇಳ್ತಾರೆ. ಸೊ ಹಾಗೆಲ್ಲ ಉಂಟಲ್ಲ ತುಂಬ. ನೀವು ಆನ್ಲೈನಲ್ಲಿ ಬಿಸ್ನೆಸ್ ಮಾಡೋದು ಈಸಿಯೇ, ಬಟ್ ನೀವು ಕೇರ್ಫುಲ್ ತುಂಬ ಇರಬೇಕು. ಇಲ್ಲದಿದ್ದರೆ ನಿಮ್ಮದು ಅದೇ ಹೇಳಿದ್ನಲ್ಲ, ನಿಮ್ಮನ್ನು ಬಾಲ ಇಲ್ಲದ ಮಂಗನಾಗಿ ಆಟ ಆಡಿಸ್ತಾರೆ. ಎಷ್ಟೋ ಜನರ ಹಣ ಹೋದದ್ದು ಇದೆ. ಫಸ್ಟ್ ನೋಡಬೇಕು, ನೀವು ಟೆಕ್ಸ್ಟ್ ಮಾಡಿದಾರವರು ಅಥವಾ ಪೇಮೆಂಟೇ ಹಾಕಿದಾರಾ ಹಾಗೆ ನೋಡಬೇಕು. ಮತ್ತು ನೀವು ಪ್ರಾಡಕ್ಟ್ ಬಿಸ್ನೆಸ್ ಯಾವುದಾದ್ರೂ ಮಾಡೋದಾದ್ರೆ ಕ್ವಾಲಿಟಿ ಮೇಂಟೈನ್ ಮಾಡಿ. ಕ್ವಾಂಟಿಟಿಗಿಂತ ಎಷ್ಟು ನಾವು ಪ್ರಾಡಕ್ಟ್ ಮಾಡ್ತೇವೆ ಅನ್ನೋದಕ್ಕಿಂತ ನಮ್ಮ ಒಂದು ಪ್ರಾಡಕ್ಟ್ ಎಷ್ಟು ಕ್ವಾಲಿಟಿಯಲ್ಲಿದೆ, ಅಂದರೆ ಎಷ್ಟು ಬಾಳಿಕೆ ಬರುತ್ತೆ ಅದರ ಮೇಲೆ ಫೋಕಸ್ ಮಾಡಿದರೆ ನಿಮ್ಮ ಬಿಸ್ನೆಸ್ ಉಂಟಲ್ಲ ತುಂಬ ಟೈಮ್ ನಡೆಯುತ್ತೆ.
ಇಲ್ಲದಿದ್ದರೆ ಏನಾಗುತ್ತಂದರೆ ಈ ಆನ್ಲೈನಲ್ಲೆಲ್ಲ ಬಿಸ್ನೆಸ್ ಮಾಡುವಾಗ ಒಂದೊಂದು ಕಸ್ಟಮರು ಕೂಡ ತಗೊಳ್ತಾರೆ ಪಾಪ, ನಿಮ್ಮದು ಪ್ರೊಫೈಲ್ ನೋಡಿ ತಗೊಳ್ತಾರೆ. ಬಟ್ ಅವರ ಮನೆಗೆ ಹೋಗುವಾಗ ಪ್ರಾಡಕ್ಟ್ ಕರೆಕ್ಟ್ ಇರೋದಿಲ್ಲ, ಫಿನಿಶಿಂಗ್ ನೀಟ್ ಇರೋದಿಲ್ಲ, ನೀವು ತೋರಿಸಿರೋದೇ ಒಂದು ಫೋಟೋ, ಅಲ್ಲಿ ಅವರಿಗೆ ಹೋಗಿರೋದೇ ಒಂದು ಪ್ರಾಡಕ್ಟ್. ಸೊ ಹಾಗೆಲ್ಲ ಆಗುವಾಗ ಹಾಗೆಲ್ಲ ಮಾಡಬಾರ್ದು. ಹಾಗೆಲ್ಲ ಮಾಡಿದ್ರೆ ಉಂಟಲ್ಲ ನಿಮಗೆ ತುಂಬ ಟೈಮ್ ಬಿಸ್ನೆಸ್ ನಿಲ್ಲೋದಿಲ್ಲ, 1 ವರ್ಷ ಅಷ್ಟೇ. ಮತ್ತು ಎಲ್ಲ ಕಸ್ಟಮರಿಗೂ ಹಾಗೆ ಮಾಡಿದರೆ ಯಾರು ಬೈ ಮಾಡ್ತಾರೆ ಅಲ್ವಾ? ಈಗ ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಇದೆ. ಒಂದು ಪೋಸ್ಟ್ ಹಾಕಿದರೆ, ನಿಮ್ಮ ನೆಗೆಟಿವ್ ಒಂದು ಪೋಸ್ಟ್ ಹಾಕಿದ್ರೆ ಉಂಟಲ್ಲ, ಅದು ಒಂದು ಕ್ಷಣದಲ್ಲಿ 1,00,000 ಜನಕ್ಕೆ ಬೇಕಾದರೂ ರೀಚ್ ಆಗ್ಬೋದು. ಸೊ ಹಾಗೆ ಸ್ವಲ್ಪ ಜಾಗೃತಿಯಲ್ಲಿರಬೇಕು, ನಾವು ಜಾಗೃತಿಯಲ್ಲಿರಬೇಕು. ಮತ್ತು ನಾವು ಕೂಡ ಹಾಗೆ ಕಸ್ಟಮರಿಗೆ ನಾವು ಆಗಿ ಕೂಡ ಮೋಸ ಮಾಡಬಾರ್ದು. ಅಂದರೆ ಅದೇ ಹೇಳಿನಲ್ಲ, ಕ್ವಾಲಿಟಿ ಇಲ್ಲದ ಪ್ರಾಡಕ್ಟ್ ಸೆಲ್ ಮಾಡೋದು, ಒಂದು ಪ್ರಾಡಕ್ಟಿಗೆ ಜಾಸ್ತಿ ಅಮೌಂಟ್ ಹಾಕಿ ಸೆಲ್ ಮಾಡೋದು. ಕೆಲವರಿದ್ದಾರೆ ಈಗ ನೋಡಿ, ವರ್ಕರ್ ಹತ್ರ ಒಂದು 500 ರೂಪಾಯಿ 600 ರೂಪಾಯಿಗೆ ಮಾಡಿಸಿ ಕಸ್ಟಮರಿಗೆ ಒಂದು 4-5 ಸಾವಿರಕ್ಕೆ ಮಾರುವವರಿದ್ದಾರೆ, ಆಯಿತಾ? ಸೊ ಹಾಗೆ ಇದ್ದಾರೆ ಬಿಸ್ನೆಸ್ ಅಂದರೆ ಹಾಗೇ. ಆದರೂ ಕೂಡ ತುಂಬ ಜಾಸ್ತಿ ಕೂಡ ರೇಟಿಗೆ ತಗೊಳ್ಳಿಕ್ಕೆ ಹೋಗಬೇಡಿ. ಈಗ ನಾನು ಆರಿ ವರ್ಕ್ ಬಿಗಿನರ್ಸ್ಗೆ ಕೂಡ ಹೇಳೋದು ಏನಂದರೆ, ನಿಮ್ಮದು ಈಗ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದರೆ, ಅಂದರೆ ಈಗ ನಾವು ವರ್ಕ್ ಮಾಡ್ತಾ ಇದ್ದೇವೆ, ಈಗ ನಮ್ಮದು ಬಿಸ್ನೆಸ್ ಸ್ಟಾರ್ಟ್ ಆದದಷ್ಟೇ ಅಂತ ಇದ್ದರೆ, ನೀವು ಸ್ಟಾರ್ಟಿಂಗ್ ಪ್ರೈಸೇ 1,200 ಅಷ್ಟಿಡಿ. ಅಂದರೆ ಮಾರ್ಕೆಟಲ್ಲಿ ಒಂದು 2,000ಕ್ಕೆ ಮಾಡುವ ಡಿಸೈನನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡೋದಾದರೆ 1,500, 1,300 ಆ ರೇಟಲ್ಲಿ ಫಿಕ್ಸ್ ಮಾಡಿ. ಆಗೇನಾಗುತ್ತೆ ಅಂದರೆ ಕಸ್ಟಮರಿಗೆ ಇವರ ಹತ್ರ ಕಡಿಮೆ ಅಮೌಂಟಿಗೆ ಸಿಗುತ್ತೆ ಅಂತ ನಿಮ್ಮಲ್ಲಿ ಕೂಡ ಬರ್ತಾರೆ. ಅದು ಕೂಡ ನಾನು ಹೇಳೋದು, ಬೀಡ್ಸ್ ಲೈನ್ ಹಾಕ್ತಿರಲ್ಲ ನೀವು ಬಿಗಿನರ್ಸಿಗೆ, ಸ್ಟಾರ್ಟಿಂಗ್ ವರ್ಕ್ ಮಾಡೋರು, ನೀವು ಕಡಿಮೆ ಅಂದರೆ ಒಂದು 5-6 ತಿಂಗಳಾದರೂ ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ಕಸ್ಟಮರ್ ಬ್ಲೌಸ್ ತೊಗೊಳ್ಳಿ. ಇಲ್ಲದಿದ್ದರೆ ಏನಾಗುತ್ತೆ, ನಿಮಗೆ ತೋರಿಸಿರೋ ಫೋಟೋದಲ್ಲಿ ಬೀಡ್ಸ್ ಇದು ಲೈನ್ ಎಲ್ಲ ಸ್ಟ್ರೈಟ್ ಇರುತ್ತೆ, ನೀವು ಮಾಡಿರುವ ವರ್ಕಲ್ಲಿ ಬೀಡ್ಸ್ ಲೈನ್ ಎಲ್ಲ ಎಲ್ಲೆಲ್ಲಿಗೂ ಓಡಿ ಹೋಗಿರುತ್ತೆ, ಅಂದರೆ ಕ್ರಾಸ್, ಲೆಫ್ಟ್, ರೈಟ್ ಹಾಗೆ. ಅದಕ್ಕೆ ನೀವು ಕ್ಲಾಸಲ್ಲೆಲ್ಲ ಜಾಯಿನ್ ಆದರೆ ಆಗಲೇ ನೀವು ಮಾಡಬಾರ್ದು, ಆಯಿತಾ? ಸ್ವಲ್ಪ ಟೈಮ್ ಹೋಗಬೇಕು. ಅಂದರೆ ಒಂದು ನಿಮ್ಮ ಕೈ ಫಾಸ್ಟಾಗಿ ವರ್ಕ್ ಮಾಡುವವರಿಗೆ, ಆಗ ನಿಮ್ಮ ಫಿನಿಶಿಂಗು ನೀಟಾಗತ್ತೆ. ಮಾತಾಡ್ತಾ ತುಂಬ ಲಾಂಗ್ ಹೋಯ್ತಾ ಅಂತ ವೀಡಿಯೋ. ಡಿಸೈನ್ ಕಂಪ್ಲೀಟ್ ಆಗ್ತಾ ಬಂತು. ಸೊ ಸ್ವಲ್ಪ ಲಾಂಗ್ ಆದರೂ ಪರವಾಗಿಲ್ಲ, ನೋಡಿ ಆಯಿತಾ? ನಿಮಗೆ ಇದರಿಂದ ತುಂಬ ಯೂಸ್ ಇದೆ. ಅಂದರೆ ನಾನು ವರ್ಕ್ ಜೊತೆಗೇ ನಿಮಗೆ ಗೊತ್ತಿರ್ಬೋದು, ನನ್ನ ಯೂಟ್ಯೂಬ್ ಚಾನಲ್ ಮೊದಲಿಂದ ನೋಡುವವರಾದರೆ ಗೊತ್ತಿರ್ಬೋದು, ಯಾವುದು ಸುಳ್ಳು ಅಂದರೆ ಬೇರೆ ಯಾರು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಹೇಳೋದೇನು, ನಾನು ಯಾರಿಗಾದರೂ ವಿಷಯ ಹೇಳೋದಾದರೆ ಅದು ನನ್ನ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಹಾಗೆ ಬಿಗಿನರ್ಸ್ ಅವರು ತುಂಬ ಕಷ್ಟಪಡಬಾರ್ದು. ಅಂದರೆ ಪಾಪ ಅವರು ಹಣ ಕೊಟ್ಟು, ಅಂದರೆ ಅಷ್ಟು ಟೈಮ್ ಕೊಟ್ಟು ಮಾಡಿರ್ತಾರೆ ವರ್ಕನ್ನೆಲ್ಲ, ಇವರು ತಗೊಂಡೋಗಿ ಪೇಮೆಂಟ್ ಎಲ್ಲ ಕೊಡದಿದ್ದರೆ ಪಾಪ ರಾತ್ರಿ ಹಗಲು ಮಾಡಿದ ಕಷ್ಟ ಅಲ್ವಾ, ಹಣ ಇದು ವರ್ಕ್ ಅಲ್ವಾ ಅದು. ಸೊ ಹಾಗಾಗಿ ಸ್ವಲ್ಪ ಜಾಗೃತಿಯಲ್ಲಿರಬೇಕು. ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಇದು ಸಿಗಬೇಕಲ್ಲ. ಒಂದು ಸಲ ನಮಗೆ ಹಾಗೆ ಆಯಿತು ಅಂದರೆ ಮತ್ತೆ ಬೇಡಪ್ಪ, ಈ ವರ್ಕೇ ಬೇಡ, ಎಷ್ಟು ಕಷ್ಟದಿಂದ ಮಾಡಿದರು ಹೀಗೆ ಮಾಡ್ತಾರೆ ಅಂತ ಆದರೆ ನಾವಿನ್ನು ಮಾಡೋದೇ ಬೇಡ ವರ್ಕ್, ಹಾಗೆ ಆಗತ್ತೆ. ಅದಕ್ಕೋಸ್ಕರ ಹೇಳೋದು, ಆದಷ್ಟು ಕೇರ್ಫುಲ್ ಆಗಿರಬೇಕು, ಆಯಿತಾ? ವಿಡಿಯೋ ಸ್ವಲ್ಪ ಲಾಂಗ್ ಹೋಗಿದೆ, ಸ್ವಲ್ಪ ನೋಡಿ ಆಯಿತಾ? ಸ್ಕಿಪ್ ಮಾಡಬೇಡಿ, ಯೂಸ್ ಆಗುತ್ತೆ ಎಲ್ರಿಗೂ. ಇದೊಂದು ಸಿಂಪಲ್ ಡಿಸೈನ್, ಇದೊಂದು 1,500 1,800 ರೇಂಜಲ್ಲಿ ಬೇಕಾದ್ರೂ ಮಾಡ್ಬೋದು. ಸಿಂಪಲ್ ಅಂದರೆ ನಿಮ್ಮ ಬ್ಲೌಸಿಗೆ ಮಾಡುವಾಗ ಸ್ವಲ್ಪ ಹೆವಿ ವರ್ಕ್ ಕಾಣ್ಬೋದು, ಯಾಕಂದರೆ ರೈಸ್ ಬೀಡ್, 2 mm ಸೈಜ್ ರೈಸ್ ಬೀಡ್, ಮತ್ತು 3 mm ರೌಂಡ್ ಬೀಡ್, ಮತ್ತು ಶುಗರ್ ಬೀಡ್, 3 ಲೈನ್ ಚೈನ್ ಸ್ಟಿಚ್, ಸಿಂಪಲ್ ವರ್ಕ್. ಬಿಗಿನರ್ಸಿಗೆಲ್ಲ ತುಂಬ ಈಸಿಯಾಗಿ ಮಾಡ್ಬೋದು. ನಿಮಗೆ ಬುಟ್ಟಾಸ್ ಡಿಸೈನ್ ಎಲ್ಲ ಗೊತ್ತಿತ್ತು ಅಂದರೆ ತುಂಬ ಪರ್ಫೆಕ್ಟಾಗಿ ಮಾಡ್ಬೋದು. ಸೊ ಈ ಡಿಸೈನ್ ಈಗ ಎಂಡ್ ಆಗ್ತಾ ಬಂತು, ನನ್ನ ಸ್ಟೋರಿ ಕೂಡ ಎಂಡ್ ಆಗ್ತಾ ಬಂತು. ತುಂಬ ಜಾಗ್ರತೆಯಲ್ಲಿರಿ. ನೀವು ಆನ್ಲೈನಲ್ಲಿ ಬಿಸ್ನೆಸ್ ಮಾಡೋದು ಈಸಿ, ಯಾಕಂದರೆ ಎಲ್ಲೆಲ್ಲಿಂದಲೂ ಕಸ್ಟಮರ್ ನಿಮಗೆ ಕಾಂಟ್ಯಾಕ್ಟ್ ಆಗ್ತಾರೆ, ಆನ್ಲೈನ್, ಸೋಷಿಯಲ್ ಮೀಡಿಯಾ, ವಾಟ್ಸಪ್, ಫೇಸ್ಬುಕ್ ಅಂತ. ಬಟ್ ಕಾಂಟ್ಯಾಕ್ಟ್ ಅಂತೂ ತುಂಬ ಬೇಗ ಆಗ್ತಾರೆ ಜನಗಳು, ಆದರೆ ಜನಗಳು ಹೇಗಿರ್ತಾರೆ ಅಂತ ನಮಗೂ ಗೊತ್ತಿರಲ್ಲ ಅಲ್ವಾ? ಸೊ ಪಾಪ ಕೆಲವರಿಗಂತೂ ತುಂಬ ಲಾಸ್ ಆಗುತ್ತೆ. ಕೆಲವರ ಮನೆಯಲ್ಲಿ ಬೈತಾರೆ, ಕೆಲವರಿಗಾದರೆ ಏನು ಪ್ರಾಬ್ಲಮ್ ಇಲ್ಲ, ಅವರದ್ದೇ ಹಣ ಹೋಯಿತು ಅಂತ ಸುಮ್ಮನಿರ್ತಾರೆ. ಬಟ್ ಕೆಲವರ ಗಂಡ, ಅಪ್ಪ, ಅಮ್ಮ ಎಲ್ಲ ಜೋರಿರ್ತಾರಲ್ಲ, ಅಂದರೆ ಅವರಿಗೂ ಆಗುತ್ತೆ, ನಮ್ಮ ಮಕ್ಕಳು ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ಕೂಡ ಹಣ ಸಿಗೋದಿದ್ರೆ ಮತ್ತೆ ಯಾಕೆ ಅದು ಮಾಡೋದು ಅಂತ. ಸೊ ಹಾಗೆ ತುಂಬ ಜನ
ಅದನ್ನೇ ಬಿಟ್ಟು ಬಿಡು ಅಂತ ಹೇಳ್ತಾರೆ. ಹಾಗೆ ನೋಡಿ, ಇದೀಗ ವರ್ಕ್ ಕಂಪ್ಲೀಟ್ ಆಯಿತು, ನಂದೊಂದು ಟಿಪ್ಸು ಕಂಪ್ಲೀಟ್ ಆಯಿತು. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಯಾರಿಗಾದ್ರೂ ಕ್ಲಾಸ್ ಬೇಕು ಅಂತಾದರೆ ಜಾಯ್ನ್ ಆಗಿ. ಥ್ಯಾಂಕ್ ಯು.